ಹೌದು ಸ್ನೇಹಿತರೆ, ಇದು KLE ಹೆಲ್ತ್ ಗೈಡ್ ನೇರ ಫೋನ್ ಇನ್ ಕಾರ್ಯಕ್ರಮ. ವಿಷಯ ಓರಲ್ ಹೈಜಿನ್. ಈ ಒಂದು ವಿಷಯದ ಕುರಿತು ತಾವೆಲ್ಲರೂ ತಮ್ಮ ಪ್ರಶ್ನೆಗಳನ್ನು ಕೇಳಬಹುದು. ಹಾಟ್ಲೈನ್ ಸಂಖ್ಯೆ 9019904904. ನೀವು ಕೇಳೋ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡಲಿದ್ದಾರೆ ಕಾರ್ಯಕ್ರಮದ ಅತಿಥಿ ಡಾಕ್ಟರ್ ಶ್ರುತಿ ಕಾರ್ಬೇಕರ್ ಅವರು. ಸೊ ಶ್ರುತಿ ಮೇಡಮ್, ಬಹಳಷ್ಟು ವಿಚಾರಗಳನ್ನು ನೀವು ಬಹಳ ಸರಳವಾಗಿ ಹೇಳ್ತಾ ಇದ್ದೀರಾ. ಆ್ಯಂಡ್ ನಮ್ಮ ಸ್ನೇಹಿತರಿಗೂ ಗೊತ್ತಾಗ್ತಾ ಇದೆ. ಈಗ ನೀವು ಆರಂಭದಲ್ಲಿ ಓರಲ್ ಹೈಜಿನ್ ಬಗ್ಗೆ ಹೇಳಿದ್ರಿ. ಚಿಕ್ಕ ಮಕ್ಕಳಿಂದನೇ ಆರಂಭ ಮಾಡೋಣ. ನೀವೀಗ ಹೇಳಿದ್ರಿ ಚಿಕ್ಕ ಮಕ್ಕಳ ಟೂತ್ ಪೇಸ್ಟ್ ಎಲ್ಲ ಪಾಲಕರಿಗೆ ಈಗ ಇತ್ತೀಚಿನ ದಿನಗಳಲ್ಲಿ ಬಹಳ ಜಾಗೃತರಾಗಿದ್ದಾರೆ, ಹೆಲ್ತ್ ಕಾನ್ಷಿಯಸ್ ಆಗಿದ್ದಾರೆ. ಅಂಥ ಸಂದರ್ಭದಲ್ಲಿ ವೈದ್ಯರಾದ ನೀವು ಈ ಮಕ್ಕಳಿಗೆ ಯಾವ ರೀತಿ ಟೂತ್ ಪೇಸ್ಟ್ ಸಜೆಸ್ಟ್ ಮಾಡ್ತೀರಾ? ಟೂತ್ ಪೇಸ್ಟ್ ಚಿಕ್ಕ ಮಕ್ಕಳಿಗೆ ಸಪ್ರೇಟ್ ಆಗಿನೂ ಬರುತ್ತೆ. ಅದರಲ್ಲಿ ಫ್ಲೂರೈಡ್ ಕಂಟೆಂಟ್ ಕಡಿಮೆ ಇರುತ್ತೆ. ಮತ್ತು ಮಾರ್ಕೆಟಲ್ಲಿ ಇಟ್ ಈಸ್ ಆ್ಯಕ್ಚುಲಿ ಲೇಬಲ್ಡ್ ಆಸ್ ಅ ಪೀಡಿಯಾಟ್ರಿಕ್ ಟೂತ್ ಪೇಸ್ಟ್ ಓನ್ಲಿ. ಅದು ಬೇರೆ ಬೇರೆ ಕಲರಲ್ಲೂ ಬರುತ್ತೆ ಟು ಜಸ್ಟ್ ಮೇಕ್ ಚಿಲ್ಡ್ರನ್ ಇಂಟ್ರೆಸ್ಟಿಂಗ್ ಆ ಟೂತ್ ಬ್ರಷ್. ಮತ್ತು ಅದ್ರದ್ದು ಟೇಸ್ಟ್ ಅಲ್ಲ, ಇಟ್ ವಿಲ್ ಬಿ ವೆರಿ ನಾರ್ಮಲ್, ಲೈಕ್ ಅ ಪೆಪ್ಪರ್ಮೆಂಟ್, ಅವ್ರೇನು ಚೂಯಿಂಗ್ ಗಮ್, ಪೆಪ್ಪರ್ಮೆಂಟ್, ಟಾಫೀಸ್, ಚಾಕ್ಲೇಟ್ಸ್ ತಿಂತಾರಲ್ಲ ಆ ಫ್ಲೇವರಲ್ಲೂ ಸಿಗುತ್ತೆ. ಸೊ ದ್ಯಾಟ್ ಅವ್ರಿಗದು, ಈಗ ನಾವು ಕೋಲ್ಗೇಟ್ ಕ್ಲೋಸಪ್ ವಿಚ್ ವಿ ಅಡಲ್ಟ್ಸ್ ನಾವು ಯೂಸ್ ಮಾಡ್ತೀವಲ್ಲ, ಅದು ಅವ್ರ ಬ್ರಷ್ಗೆ ಅದು ಹಚ್ಕೊಟ್ರೆ ಅದು ಅವ್ರಿಗೆ ಲಿಟ್ರಲಿ ಅದು ಸ್ಟ್ರಾಂಗ್ ಮೆಂಟ್ ಅಥವಾ ಅದು ಪೇಪರ್ಮೆಂಟ್ ದೇ ಕಾಂಟ್ ಟೇಕ್ ಇಟ್. ಅದಕ್ಕಾಗಿ ಅವ್ರಿಗೆ ಅದು ಬ್ರಷ್ ಮಾಡೋಕ್ಕೆ ಸೇರಲ್ಲ. ಸೊ ಪೀಡಿಯಾಟ್ರಿಕ್ ಟೂತ್ ಪೇಸ್ಟೇ ತೊಗೊಂಡ್ರೆ ಅವ್ರಿಗೆ ಸೇರೋ ಫ್ಲೇವರೇ ಇರುತ್ತೆ ಅದರಲ್ಲಿ. ಸೊ ದೇ ಫೀಲ್ ಲೈಕ್ ಅ ಚಾಕ್ಲೇಟ್ ಫ್ಲೇವರ್, ಲೈಕ್ ಅ ಟಾಫಿ ಫ್ಲೇವರ್. ಹೀಗಾಗಿ ಅವ್ರು ಚೆನ್ನಾಗಿ ಬ್ರಷ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನ್ಯಾಚುರಲ್ ಟೂತ್ ರೀಗೇನ್ ಹೇಗೆ ಮಾಡೋದು ಅದ್ರ ಬಗ್ಗೆ ನೀವು ತಿಳಿಸ್ತಾ ಇದ್ರಿ. ಯಾ ಶೋರ್. ಆ್ಯಕ್ಚುಲಿ ಈ ಇಡೀ ನಮ್ಮ ಜೀವಮಾನದಲ್ಲಿ ಓನ್ಲಿ 2 times, ಬರೀ 2 ಸತೆ ಮಾತ್ರ ನಮಗೆ ಮತ್ತು ಅಂದರೆ ಪ್ರೈಮರಿ ಟೂತ್, ಬೇಬಿ ಟೂತ್ ಆರ್ ಮಿಲ್ಕ್ ಟೂತ್ ಅಂತಾರೆ. ಅಂದರೆ ನಾವು ಚಿಕ್ಕ ಮಕ್ಕಳಿದ್ದಾಗ 1 year or 6 months ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅವು 20 ಇರುತ್ತೆ ನಂಬರಲ್ಲಿ, ಎಂಟೈರ್ ಸೆಟ್ ಅವು 20 ಇರುತ್ತೆ. ಬಟ್ ಅವು 20 ಹಲ್ಲು ಬಿದ್ದು ಮತ್ತೆ ಹೊಸವು ಬರುತ್ತೆ. ಓಕೆ, ಸೊ ಅದು ಅರೌಂಡ್ 6-7 years ಸ್ಟಾರ್ಟ್ ಆಗುತ್ತೆ. ಸ್ಲೋಲಿ ಒಂದೊಂದಾಗಿ ಬೀಳುತ್ತೆ. ಅದಾದಮೇಲೆ ಏನು ಪರ್ಮನೆಂಟ್ ಟೂತ್ ಬರುತ್ತಲ್ಲ, ಇಟ್ ಈಸ್ ಪರ್ಮನೆಂಟ್ ಆ್ಯಂಡ್ ದ ಲಾಸ್ಟ್ ಸೆಟ್ ಆಫ್ ಟೂತ್ ದ್ಯಾಟ್ ವಿ ಆರ್ ಗೋನಾ ಗೆಟ್ ಇನ್ ಅ ಎಂಟೈರ್ ಲೈಫ್ ಟೈಮ್. ಸೊ ಇಟ್ ಹ್ಯಾಸ್ ಟು ಬಿ ಪ್ರಿಸರ್ವ್ಡ್. ಅದನ್ನು ಚೆನ್ನಾಗಿ ನೋಡ್ಕೋಬೇಕು. ಅದಕ್ಕೆ ಆಗುವಷ್ಟು ಏನೆಲ್ಲ ಸಾಧ್ಯ ಆಗುತ್ತಲ್ಲ ಅದನ್ನು ಕ್ಲೀನಾಗಿಡಬೇಕು, ಸ್ವಚ್ಛತೆ ಮೇಂಟೈನ್ ಮಾಡಬೇಕು. ಯಾವ್ಯಾವ ಕ್ಲಿನಿಕಲ್ ಓರಲ್ ಹೈಜಿನ್ ಮೇಂಟೈನಿಂಗ್ ಏಡ್ಸ್ ಇದೆ ಅವೆಲ್ಲನೂ ಯೂಸ್ ಮಾಡಬೇಕು. ಓಕೆ, ಇನ್ ಕೇಸ್ ಈಗ ಹಲ್ಲಿರುತ್ತೆ, ಹಲ್ಲಿನ ಎಲೆಬು ಸಮೇತ ಇದೆ. ಡಾಕ್ಟರ್ ಮೇಡಮ್, ಕರೆ ಒಂದು ಬರ್ತಾ ಇದೆ. ಹಲೋ, ನಮಸ್ಕಾರ. ನಮಸ್ಕಾರ, ಹೇಳಿ. ಪ್ರಶ್ನೆ ಇತ್ತು ಡಾಕ್ಟರ್ಗೆ. ಎಸ್, ನಾವು ಈಗ ಇದು ಆಮ್ಲ ಆಗ್ಲಿ ಇಲ್ಲ ಅಂತ ಇದ್ದು ತಿಂತೀವಲ್ಲ, ವಿಟಮಿನ್ ಸಿ ತಕ್ಷಣ ನಮ್ದು ಹಲ್ಲೆಲ್ಲ ಜುಮ್ ಹಿಡಿಯುತ್ತೆ. ಏನ್ ರೀಸನ್ ಆಗತ್ತೆ ಅದು? ಓಕೆ, ಈಗ ನಿಮ್ಮ ಹಲ್ಲಲ್ಲಿ ಮೇಲೆ ಕಾಣ್ತಿರೋ ವೈಟ್ ಕಲರ್ ಇರುತ್ತಲ್ಲ, ಅದಕ್ಕೆ ಎನಾಮಲ್ ಅಂತಾರೆ. ಅದ್ರ ಕೆಳಗಡೆ ಅಂದರೆ ಲೇಯರ್ಸ್ ಆಗಿರುತ್ತೆ ಹಲ್ಲು. ಅದ್ರ ಕೆಳಗಡೆ ಒಂದು ಸ್ವಲ್ಪ ಯೆಲ್ಲೋಯಿಶ್ ಇರುತ್ತೆ, ಅದಕ್ಕೆ ಡೆಂಟೀನ್ ಅಂತ ಅಂತಾರೆ. ಡೆಂಟೀನ್. ಓಕೆ, ಅದರ ಒಳಗಡೆ ನಮ್ಮ ಹಲ್ಲಿಂದ ಬರೋ ನರಗಳು ಓಪನ್ ಇರುತ್ತೆ. ಅದರೊಳಗೆ ಚಿಕ್ಕಾಗಿ ಡೆಂಟೈನಲ್ ಟ್ಯೂಬ್ಯೂಲ್ಸ್ ಅಂತಾರೆ ಅದಕ್ಕೆ. ಆ ಟ್ಯೂಬ್ಯೂಲ್ಸ್ ಹೋಗಿ ನಮ್ಮ ನರಗಳಲ್ಲಿ ಸೇರುತ್ತೆ. ಸೊ ಆ ನರದಿಂದ ನಮಗೆ ಸೆನ್ಸೇಷನ್ ಬರುತ್ತೆ. ಹೀಗಾಗಿ ನಾವು ಹೇಗೆ ವಯಸ್ಸಾಗುತ್ತೆ, ಮೇಲಿನ ಎನಾಮಲ್, ಮೇಲಿನ ಏನು ಗರಿ ಇರುತ್ತಲ್ಲ ಅದು ವೈಟ್ ಕಲರ್ದು, ಅದು ಸವಿಯುತ್ತೆ. ಅದು ಸವಿದು ಒಳಗಿನ ಡೆಂಟೀನ್ ಎಕ್ಸ್ಪೋಸ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಡೆಂಟೀನ್ ಎಕ್ಸ್ಪೋಸ್ ಆದಾಗ ಆ ಡೆಂಟೈನಲ್ ಟ್ಯೂಬ್ಯೂಲ್ಸ್ ಒಳಗಿರುತ್ತೆ. ಅದರಲ್ಲಿ ಹೈಡ್ರೋಡೈನಾಮಿಕ್ ಥಿಯರಿ ಅಂತ ಒಂದಿದೆ. ಅದರಲ್ಲಿ ಡೆಂಟೈನಲ್ ಫ್ಲೂಯಿಡ್ ಅಂತ ತುಂಬಿರುತ್ತೆ. ಸೊ ಏನಾದರೂ ಆ ಥರ ಪದಾರ್ಥ ತಿಂದ ಮೇಲೆ ಪ್ರೆಷರ್ ಕ್ರಿಯೇಟ್ ಆಗುತ್ತೆ. ಲೈಕ್ ಆಮ್ಲ, ಇದು ಜಸ್ಟ್ ಹೆಸರು ಕೇಳಿದ ಮೇಲೇ ಬಾಯಲ್ಲಿ ನೀರು ಬರುತ್ತೆ. ಅ ಕೈಂಡ್ ಆಫ್ ಆಸ್ಮೋಟಿಕ್ ಪ್ರೆಷರ್ ಇಸ್ ಕ್ರಿಯೇಟೆಡ್. ಸೊ ಅದಾದಾಗ ಹೆಂಗಂತಂದ್ರೆ ಆಮ್ಲ ಆಗ್ಲಿ, ನೀವು ಲೆಮನ್ ಆಗ್ಲಿ, ಇಲ್ಲ ಅಂತ ಹೇಳಿದ್ರೆ ಆಪಲ್ ಸೈಡರ್ ವಿನೆಗರ್ ಆಗ್ಲಿ, ಇಂಥದನ್ನ ತಿಂತೀವಿ, ಪೈನಾಪಲ್ ಆಗ್ಲಿ, ಇದೆಲ್ಲ ಸಿಟ್ರಸ್ ಆಸಿಡ್ ಕಂಟೆಂಟ್ ಇದು ತಿಂದ್ರೆ ಸ್ವಲ್ಪ ತಿರುತ್ತೆ. ಆಮೇಲೆ ನಾವ್ ಏನ್ ತಿಂತೀವಲ್ಲ ಫುಲ್ ಜಿಮ್ ಆಗ್ಬಿಡುತ್ತೆ. ಅದು ಎಷ್ಟೊತ್ತಿರುತ್ತೆ ಆಕ್ಚುಲಿ ಆ ತರ ಫೀಲಿಂಗ್ಸ್? ಆಕ್ಚುಲಿ ಡಿಪೆಂಡ್ಸ್, ನಿಮ್ಮ ಹಲ್ಲು ಎಷ್ಟು ಸವದಿದೆ ಅಲ್ಲ ಅದ್ರ ಮೇಲೆ ಡಿಪೆಂಡ್. ಎಷ್ಟೊಂದು ಡೆಂಟೈನಲ್ ಟ್ಯೂಬ್ಯೂಲ್ಸ್ ಓಪನ್ ಆಗಿದೆ ಅಂದರೆ ಮೇಲಿನ ಎನಾಬಲ್ ಸವಿದು ಡೆಂಟಿನ್ ಹೋಗಿ ಡೆಂಟೈನಲ್ ಟ್ಯೂಬ್ಯೂಲ್ಸ್ ಎಷ್ಟು ಎಕ್ಸ್ಪೋಸ್ ಆಗಿದೆ ಹೊರಗೆ, ಮತ್ತು ಅದರಲ್ಲಿ ನೀವು ಈ ಥರ ಎಲ್ಲ ಪದಾರ್ಥ ತಿಂದ ಮೇಲೆ ಆಸ್ಮೋಟಿಕ್ ಪ್ರೆಷರ್ ಕ್ರಿಯೇಟ್ ಆಗುತ್ತೆ. ಸೊ ಆ ಡೆಂಟೈನಲ್ ಟ್ಯೂಬ್ಯೂಲ್ ಒಳಗಿರೋ ಫ್ಲೂಯಿಡ್ ಮೇಲೆ ಕೆಳಗೆ ಆಗುತ್ತೆ. ಆ ಟೈಮಲ್ಲಿ ನಿಮಗೆ ಜುಮ್ ಆಗುತ್ತೆ. ಸೊ ಆ ಫ್ಲೂಯಿಡ್ ಲೆವೆಲ್ ಮತ್ತೆ ಸರಿಯಾಗಿ ಓಕೆ, ರೆಮಿಡಿ ಏನು ಅನ್ಬೇಕು ಈಗ? ಅದಕ್ಕೆ ರೆಮಿಡಿ ಫಸ್ಟ್ ಥಿಂಗ್ ನೀವು ಯಾವ ಥರ ಟೂತ್ ಬ್ರಷ್ ಯೂಸ್ ಮಾಡ್ತೀರಾ ಅದ್ರ ಮೇಲೆ.
ಇಫ್ ಯು ಆರ್ ಯೂಸಿಂಗ್ ಅ ಹಾರ್ಡ್ ಟೂತ್ ಬ್ರಷ್ ಬ್ರಿಸಲ್ಸ್, ನಿಮ್ಮ ಟೂತ್ ಬ್ರಷ್ ಈಗ ಮಾರ್ಕೆಟಲ್ಲಿ ಹಾರ್ಡ್, ಮೀಡಿಯಮ್ ಆ್ಯಂಡ್ ಸಾಫ್ಟ್ ಬ್ರಿಸಲ್ ಬ್ರಷ್ ಅಂತ ಬರುತ್ತೆ. ಸೊ ಹಾರ್ಡ್ ಬ್ರಷ್ ಸಾಫ್ಟ್ ಯೂಸ್ ಮಾಡ್ತೀವಿ ಅದಕ್ಕೆ. ಓಕೆ. ಸೊ ಮುಂಚೆ ಹಿಡ್ದ ಇಫ್ ನೀವು ಹಾರ್ಡ್ ಬ್ರಿಸಲ್ ಯೂಸ್ ಮಾಡ್ತಿದ್ರೆ ಅದರಿಂದ ತಿಕ್ಕಿ 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 ಮೆಕ್ಯಾನಿಕಲ್ ಅಂದರೆ ಘರ್ಷಣೆ ಆಗಿ ಆಗಿ ಮೇಲಿನ ನಿಮ್ಮದು ವೈಟ್ ಎನಾಮಲ್ ಏನು ಗರಿ ಇರುತ್ತಲ್ಲ ಅದು ಸೌದು ಹೋಗಿರುತ್ತೆ. ಸೊ ಆ ಲೆವೆಲಲ್ಲಿ ಅದಕ್ಕೆ ಟೂತ್ ಎರೋಜನ್, ಟೂತ್ ಎಟ್ರೀಜನ್ ಈ ಥರ ವರ್ಡ್ಸ್ ಯೂಸ್ ಮಾಡ್ತೀವಿ ನಾವು ಮೆಡಿಕಲ್ ಟರ್ಮ್ಸಲ್ಲಿ. ಎಟ್ರೀಜನ್, ಅಬ್ರೇಜನ್, ಇರೋಜನ್ ಅಂತ. ಆ ಥರ ಆಗಿದ್ದರೆ ಮೇಲಿನ ಎನಾಮಲ್ ಸೌದು ಹೋಗಿ ಡೆಂಟಿನ್ ಬರುತ್ತೆ. ಡೆಂಟೈನಲ್ ಫ್ಲೂಯಿಡ್ ಆವಾಗ ಹೊರಗೆ ಬರೋದು, ಆಸ್ಮಾಟಿಕ್ ಪ್ರೆಷರ್ ಈ ಥರ ಪದಾರ್ಥದ ಮೇಲೆ ಆಗುತ್ತೆ. ಸೊ ಇನ್ ಕೇಸ್ ನಿಮಗೆ ಆಲ್ರೆಡಿ ಈಗ ಆ ಥರ ಏನಾದರೂ ಪ್ರಾಬ್ಲಮ್ ಇದ್ದರೆ ಝುಮ್ ಝುಮ್ ಅನ್ನೋದು, ಸೊ ಸಾಫ್ಟ್ ಬ್ರಿಸಲ್ ಟೂತ್ ಬ್ರಷ್ ಈಸ್ ದ ಫಸ್ಟ್ ಥಿಂಗ್. ಮತ್ತು ಇಟ್ ಈಸ್ ಚೆನ್ನಾಗಿ ಬ್ರಷ್ ಮಾಡಬೇಕು. ಇದು ಒಂದೇ ಜಾಗದಲ್ಲಿ ಭಾಳೋತನೂ ಬ್ರಷ್ ಮಾಡಬಾರ್ದ್ರಿ. ಸೊ ಸಾಫ್ಟ್ ಬ್ರಿಸಲ್ ಟೂತ್ ಬ್ರಷ್ ಯೂಸ್ ಮಾಡ್ಬೋದು. ಮತ್ತು ಮಾರ್ಕೆಟಲ್ಲಿ ಸೆನ್ಸೋಡೈನ್, ಸೆನ್ಸೋಫಾರ್ಮ್ ಈ ಥರ ಟೂತ್ ಪೇಸ್ಟ್ ಸಿಗುತ್ತೆ. ಅದರಲ್ಲಿರೋ ಪೊಟ್ಯಾಷಿಯಮ್, ಈಗ ನೀವು ಅದನ್ನು ನಾರ್ಮಲ್ ಬ್ರಷಿಗೆ ಹಚ್ಚಿ ಬ್ರಷ್ ಮಾಡಿದ್ರೆ ಒಂದು 2-4 ಮಿನಿಟ್ಸ್ ಆದರೂ ಬಿಡಬೇಕು ಅದನ್ನು. ಅದು ಬಿಟ್ಟ ಮೇಲೆ ಪೊಟ್ಯಾಷಿಯಮ್ ಏನೋ ಟೂತ್ ಪೇಸ್ಟಲ್ಲಿರುತ್ತೆ, ಅದು ಅದ್ರ ಮೇಲೆ ಒಂದು ಲೇಯರ್ ಥರ ಕ್ರಿಯೇಟ್ ಮಾಡುತ್ತೆ. ಆ ಡೆಂಟೈನಲ್ ಟ್ಯೂಬ್ಯೂಲ್ಸ್ ನಿಮ್ದೇನು ಹೊರಗಡೆ ಎಕ್ಸ್ಪೋಸ್ ಆಗಿರುತ್ತಲ್ಲ ಅದ್ರ ಮೇಲೆ ಒಂದು ಲೇಯರ್ ಫಾರ್ಮ್ ಆಗುತ್ತೆ. ಮತ್ತು ನಿಮ್ಮ ಜುಮ್ ಜುಮ್ ಏನಿರುತ್ತಲ್ಲ ಅದು ಕ್ರಮೇಣವಾಗಿ ದಿನ ದಿನ ನೀವು ಯಾವ ಥರ ಯೂಸ್ ಮಾಡ್ತೀರಲ್ಲ ಅದು ಕಡಿಮೆ ಆಗುತ್ತಾ ಹೋಗುತ್ತೆ. ಓಕೆ, ಈಗ ಟೂತ್ ಪೇಸ್ಟ್ ಮೇಲೆ ಈಗ ನಾನು ಅದು ಟೂತ್ ಪೌಡರ್ ಯೂಸ್ ಮಾಡ್ತೀನಿ. ಓಕೆ, ಸೊ ಅದು ಆ್ಯಕ್ಚುಲಿ ರಾಂಗ್. ಹಾಂ, ನೀವು ಟೂತ್ ಪೇಸ್ಟ್ ಯೂಸ್ ಮಾಡಬೇಕು. ಯಾಕಂದರೆ ಪೌಡರ್ ಇದು ಅಬ್ರೇಸಿವ್ ಮಟೀರಿಯಲ್. ಮತ್ತು ಅಬ್ರೇಸಿವ್ ಅಂದರೆ ಈಗ ಕೈಯಲ್ಲಿ ಮುಟ್ಟು ನೋಡಿ, ಅದು ಒಂಥರ ರವ ರವ ಇರುತ್ತೆ. ಅದರಿಂದ ಇನ್ನಷ್ಟು ನಿಮ್ದು ಎನಾಮಲ್ ಏನು ಮೇಲೆ ಎನಾಮಲ್ ಇದೆಯಲ್ಲ ಅದು ಇನ್ನಷ್ಟು ಸಂವೇಗ ಚಾಲು ಆಗುತ್ತೆ, ಇನ್ನಷ್ಟು ಸಂಕೋತಾನೆ ಹೋಗುತ್ತೆ. ಸೊ ಐ ಪ್ರಿಫರ್ ಯು ಯೂಸ್ ಅ ಟೂತ್ ಪೇಸ್ಟ್. ಅದು ಫ್ಲೋರೈಡ್ ಆಯುರ್ವೇದಿಕ್ ಅಂತ ಹೇಳಿ ಅದು ಒಂದು ಟೂತ್ ಪೌಡರ್ ಬರುತ್ತೆ, ಅದನ್ನ ಯೂಸ್ ಮಾಡ್ತಾ ಇದ್ವಿ. ಓಕೆ. ಸೊ ಆದರೆ ಬಟ್ ವಾಟ್ ಎವರ್ ಇಟ್ ಈಸ್ ಪೌಡರ್ ಕಂಟೆಂಟ್ ಯಾವುದು ಇದ್ರೇ ಅದು ಅಬ್ರೇಸಿವ್ ರವ ರವ ಇರುತ್ತೆ. ಅದರಿಂದ ಹಲ್ಲು ಇನ್ನೊಂದು ಸ್ವಲ್ಪ ನಿಮ್ಮದು ಸವಿಯುತ್ತೆ. ಸೊ ಬೆಸ್ಟ್ ಯು ಕ್ಯಾನ್ ಯೂಸ್ ಅ ಟೂತ್ ಪೇಸ್ಟ್. ಅದು ಸೆನ್ಸೋಡೈನ್, ಸೆನ್ಸೋಫಾರ್ಮ್. ನೀವು ಮಾರ್ಕೆಟಲ್ಲಿ ಹೋಗಿ ಅದೇ ಹೇಳಿ ಜುಮ್ ಜುಮ್ ಅಂತ ಇದೆ, ಅದಕ್ಕಾಗಿ ಸಪ್ರೇಟ್ ಟೂತ್ ಪೇಸ್ಟು ಇರುತ್ತೆ. ಅದನ್ನು ಕೇಳಿದ್ರೆ ನಿಮ್ಗೆ ಅವು ಕೊಡ್ತಾರೆ.